ನಮಸ್ಕಾರ ಸ್ನೇಹಿತರೆ, ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವಾಗ ಏನಂತಂದ್ರೆ ಬೆಂಗಳೂರಲ್ಲಿ ಇರುವಂತವ್ರು ಏನಪ್ಪಾ ಅಂತಂದ್ರೆ ಒಂದು ಬಾಡಿಗೆ ಮನೆಯಲ್ಲೇ ಇರ್ತಾರೆ. ಸೊ ಬಾಡಿಗೆ ಮನೆಯಲ್ಲೇ ಇರ್ಬೇಕಾದ್ರೆ ನಾವು ಅವಾಗ ಅವಾಗ ಚೇಂಜ್ ಮಾಡ್ತಾನೆ ಇರ್ತೀವಿ ಬಾಡಿಗೆ ಮನೆಗಳು. ಹಾಗಂತಂದ್ರೆ ಆಧಾರ್ ಕಾರ್ಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ನಾವು ಅಡ್ರೆಸ್ ಚೇಂಜ್ ಮಾಡ್ತಾನೆ ಹೋಗ್ಬೇಕಾಗುತ್ತೆ. ಅಂತಂದ್ರೆ ಬಾಡಿಗೆ ಮನೆಯಲ್ಲಿ ನಾವು ಚೇಂಜ್ ಮಾಡ್ದಾಗೆಲ್ಲ ಒಂದು ನಮ್ಮ ಆಧಾರ್ ಕಾರ್ಡ್ ಅನ್ನ ಚೇಂಜ್ ಮಾಡ್ತಾ ಹೋಗ್ಬೇಕಾಗುತ್ತೆ, ಅಂದ್ರೆ ಅಡ್ರೆಸ್ ನ. ಸೊ ಆಧಾರ್ ಕಾರ್ಡ್ ಅಡ್ರೆಸ್ ಅನ್ನ ಚೇಂಜ್ ಮಾಡೋದಕ್ಕೆ ನಾವು ಅಲ್ಲಿ ಇಲ್ಲಿ ಆಫೀಸ್ಗಳಿಗೆ ಹೋಗ್ತೀವಿ, ಅಷ್ಟೋ ಇಷ್ಟೋ ದುಡ್ಡು ಆಗತ್ತೆ, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಬಟ್ ನಾನೇನಪ್ಪಾ ಅಂತಂದ್ರೆ ಇವತ್ತು ನೀವು ನಿಮ್ಮ ಆಧಾರ್ ಕಾರ್ಡ್ ಅನ್ನ ನಿಮ್ಮ ಮೊಬೈಲ್ ಅಲ್ಲೇ ಏನ್ ಮಾಡ್ಬೋದು, ಕರೆಕ್ಷನ್ಸ್ ಅನ್ನ ಮಾಡ್ಕೋಬಹುದು. ಅದು ಜಸ್ಟ್ ಸಿಂಪಲ್ ಆಗಿ ನೀವು ಮೊಬೈಲ್ ಯೂಸ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ನಿಮ್ಮ ಅಡ್ರೆಸ್ ಅನ್ನ ನೀವು ಚೇಂಜ್ ಮಾಡ್ಬೋದು. ಯಾವ ತರ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಅವಾಗ ನಿಮ್ಗೆ ಈಸಿಯಾಗಿ ಗೊತ್ತಾಗತ್ತೆ ಯಾವ ತರ ನಾವು ನಮ್ಮ ಆಧಾರ್ ಕಾರ್ಡ್ ಅನ್ನ ಕರೆಕ್ಷನ್ ಮಾಡ್ಕೋಬಹುದು, ಅಂದ್ರೆ ಅಡ್ರೆಸ್ ಕರೆಕ್ಷನ್ ಅನ್ನ ಮಾಡ್ಕೋಬಹುದು ಅನ್ನೋದು ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸದಾಗಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಂಗೇನೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಸೊ ಅದಕ್ಕೂ ಮೊದಲು ಅಡ್ರೆಸ್ ಕರೆಕ್ಷನ್ ಮಾಡಬೇಕಾದ್ರೆ ಬೇಕಾದ ಡಾಕ್ಯುಮೆಂಟ್ಸ್ ಗಳು ಏನೇನ್ ಬೇಕಾಗುತ್ತೆ. ಸೊ ಮೊದಲಿಗೆ ನಾವು ಅಡ್ರೆಸ್ ಅನ್ನ ಕರೆಕ್ಷನ್ ಮಾಡೋದಕ್ಕೆ ಅಂತಾನೆ ನಮ್ಗೆ ಒಂದು ರೀತಿ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಕಂಪಲ್ಸರಿಯಾಗಿ ಇರಬೇಕು. ಯಾಕಂತಂದ್ರೆ OTP ಬರುತ್ತೆ, ಆ OTP ಮುಖಾಂತರನೇ ನಾವು ನಮ್ಮ ಆಧಾರ್ಗೆ ಲಾಗಿನ್ ಆಗಕ್ಕೆ ಚಾನ್ಸಸ್ ಇರುತ್ತೆ. ಸೊ ಇವಾಗ ನಾವು ಚೇಂಜ್ ಮಾಡ್ತೀವಿ ಅಡ್ರೆಸ್ ಅನ್ನ. ಸೊ ಅಂದ್ರೆ ನಮ್ಮ ಮನೆಯನ್ನ ಚೇಂಜ್ ಮಾಡ್ತೀವಿ. ಅವಾಗ ಚೇಂಜ್ ಆದ್ಮೇಲೆ ನಾವು ಅಗ್ರಿಮೆಂಟ್ ಅನ್ನ ಮಾಡಿಸ್ತೀವಿ. ಸೊ ಅಗ್ರಿಮೆಂಟ್ ಮುಖಾಂತರ ನಮ್ಮ ವೋಟರ್ ಐ ಡಿಯನ್ನ ನಾವು ಕರೆಕ್ಷನ್ ಮಾಡಿಸ್ಕೋಬಹುದು ಈಸಿಯಾಗಿ. ಸೊ ವೋಟರ್ ಐ ಡಿನ ಕರೆಕ್ಷನ್ ಮಾಡ್ಕೊಂಡು ವೋಟರ್ ಐ ಡಿ ಕರೆಕ್ಷನ್ ಆದ್ಮೇಲೆ ವೋಟರ್ ಐ ಡಿ ಮುಖಾಂತರ ನಾವೇನ್ ಮಾಡ್ಬೋದು, ನಮ್ಮ ಆಧಾರ್ ಕಾರ್ಡ್ ಅನ್ನ ಚೇಂಜಸ್ ಮಾಡ್ಕೋಬಹುದು. ಇಲ್ವಾ, ಸೊ ವೋಟರ್ ಐ ಡಿ ಕರೆಕ್ಷನ್ ಆಗಿ ಬರೋಷ್ಟರಲ್ಲಿ ತುಂಬಾ ಲೇಟ್ ಆಗುತ್ತೆ ಅಂತಂದ್ರೆ ನಾವೇನ್ ಮಾಡ್ಬೋದಪ್ಪ ಅಂತಂದ್ರೆ ಒಂದು ಅಪ್ಲಿಕೇಶನ್ ಫಾರ್ಮ್ ಬರುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ ಮುಂದೆ ಯಾವ ತರ ಅಪ್ಲಿಕೇಶನ್ ಬರುತ್ತೆ ಅಂತ. ಅದು ಸೊ ಅಪ್ಲಿಕೇಶನ್ ಮುಖಾಂತರ ನಾವೇನ್ ಮಾಡ್ಬೋದು, ಚೇಂಜಸ್ ಮಾಡ್ಕೋಬಹುದು. ಸೊ ಅಪ್ಲಿಕೇಶನ್ ಅಲ್ಲಿ ಜಸ್ಟ್ ಸಿಂಪಲ್ ಆಗಿ ನೀವು ನಿಮ್ಮ ಅಡ್ರೆಸ್ ಮತ್ತೆ ಡೀಟೇಲ್ಸ್ ಏನು ಕೇಳಿರುತ್ತೆ ಅಷ್ಟನ್ನು ಫಿಲ್ ಮಾಡಿ ಒಂದು ಫೋಟೋ ಅಂಟಿಸಿ ಗೆಜೆಟೆಡ್ ಆಫೀಸರ್ ಹತ್ರ ಸೈನ್ ಮಾಡಿಸಿದ್ರಪ್ಪ ಅಂತಂದ್ರೆ ಅವರು ಸೀಲ್ ಇರಬೇಕು ಕಂಪಲ್ಸರಿಯಾಗಿ. ಸೊ ಆ ಸೀಲ್ ಮತ್ತೆ ಸರ್ಟಿಫಿಕೇಟ್ ತಗೊಂಡ್ರಪ್ಪ ಅಂತಂದ್ರೆ ನೀವು ಈಸಿಯಾಗಿ ಕರೆಕ್ಷನ್ ಮಾಡ್ಕೋಬಹುದು ಜಸ್ಟ್ 50 ರೂಪಾಯಲ್ಲಿ. ಸೊ ಯಾವ ತರ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಸ್ನೇಹಿತರೆ, ಸ್ಕ್ರೀನ್ ರೆಕಾರ್ಡರ್ ಅನ್ನ ಹಾಕಿದೀನಿ, ನೋಡಬಹುದು. ನಾನು ಮೊದಲಿಗೆ ಗೂಗಲ್ ಅನ್ನ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಅಲ್ಲಿ ಸರ್ಚ್ ಮಾಡಿ UIDAI. ಸೊ ಇದೇನಪ್ಪಾ ಅಂತಂದ್ರೆ ಆಧಾರ್ ಅವರ ವೆಬ್ಸೈಟ್. ಸೊ ಅದು ಓಪನ್ ಮಾಡ್ಕೊಂಡು ಹೋಮ್ ಪೇಜ್ ಅನ್ನು ಓಪನ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮ್ಗೆ ಲ್ಯಾಂಗ್ವೇಜ್ ಅನ್ನ ಕೇಳುತ್ತೆ. ನಿಮ್ಗೆ ಯಾವ್ದು ಸಫಿಷಿಯಂಟ್ ಲ್ಯಾಂಗ್ವೇಜ್ ಇರುತ್ತೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನಾನು ಇಂಗ್ಲಿಷ್ ಸೆಲೆಕ್ಟ್ ಮಾಡ್ಕೋತೀನಿ. ಇಂಗ್ಲಿಷ್ ಸೆಲೆಕ್ಟ್ ಮಾಡ್ಕೊಂಡು ಆದ ಮೇಲೆ ಆಧಾರ್ದು ವೆಬ್ಸೈಟ್ ಇಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮ ಒಂದು ಆಧಾರ್ ಅನ್ನ ನಾವು ಕರೆಕ್ಷನ್ ಮಾಡ್ಕೋಬೇಕು. ಸೊ ಯಾವ ತರ ಕರೆಕ್ಷನ್ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ 3 ಲೈನ್ಸ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮೈ ಆಧಾರ್ ಅಂತ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಅಪ್ಡೇಟ್ ಯುವರ್ ಆಧಾರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಡೇಟ್ ಯುವರ್ ಆಧಾರ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮ್ಗೆ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ರಿಕ್ವೆಸ್ಟ್ ಫಾರ್ ಅಡ್ರೆಸ್ ವ್ಯಾಲಿಡೇಷನ್ ಲೆಟರ್ ಚೆಕ್. ಸೊ ಇಲ್ಲಿ ಕೆಳಗಡೆ ಎಲ್ಲ ಕೆಲವೊಂದು ಬರ್ತಾ ಹೋಗುತ್ತೆ, ನೋಡ್ಬೋದು. ಸೊ ನಮ್ಗೆ ಏನಪ್ಪಾ ಅಂತಂದ್ರೆ ಆಧಾರನ ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು ಅಪ್ಡೇಟ್ ಅಡ್ರೆಸ್ ಇನ್ ಯುವರ್ ಆಧಾರ್ ಅಂತ ಬರ್ತಾ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮ್ಗೆ ಲಾಗಿನ್ ಆಗೋದಕ್ಕೆ ಕೇಳುತ್ತೆ. ಸೊ ಇಲ್ಲಿ ನೋಡ್ಬೋದು ಲಾಗಿನ್ ಆಗೋದಕ್ಕೆ ಕೇಳುತ್ತೆ. ಇಲ್ಲಿ ನಿಮ್ಗೆ ಏನ್ ಬೇಕಾಗುತ್ತೆ, ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತಾರಪ್ಪ ಅಂತಂದ್ರೆ ನಿಮ್ಗೆ ಇಲ್ಲಿ ಆಧಾರ್ ನಂಬರ್ ಅನ್ನ ಕೇಳುತ್ತೆ. ಸೊ ಇಲ್ಲಿ ನೋಡ್ಬೋದು ಆಧಾರ್ ನಂಬರ್ ಮತ್ತೆ ಕ್ಯಾಪ್ಚಾ ಕೋಡ್ ಕೇಳುತ್ತೆ. ಲಾಗಿನ್ ವಿತ್ OTP ಅನ್ನತ್ತೆ. ಸೊ ಅಂದ್ರೆ ನಿಮ್ಗೆ ಆಧಾರ್ಗೆ ಲಿಂಕ್ ಆಗಿರುವಂತ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಸೊ ಇಲ್ಲಿ ಆಧಾರ್ ನಂಬರ್ ಅನ್ನ ಎಂಟ್ರಿ ಮಾಡೋಣ. ಸೊ ಇಲ್ಲಿ ನೋಡಬಹುದು, ನೀವು ಲಾಗಿನ್ ಆದ್ರಪ್ಪ ಅಂತಂದ್ರೆ ಆಧಾರ್ ನಿಮ್ಗೆ ಏನಾಗುತ್ತೆ, ಲಾಗಿನ್ ಆದ್ಮೇಲೆ ಈ ತರ ಒಂದು ಇಂಟರ್ಫೇಸ್ ನಿಮ್ಗೆ ಇಲ್ಲಿ ತೋರಿಸುತ್ತೆ. ಸೊ ಡಾಕ್ಯುಮೆಂಟ್ ಅಪ್ಡೇಟ್, ಡೌನ್ಲೋಡ್ ಆಧಾರ್, ಆಧಾರ್ PVC ಕಾರ್ಡು, ಅದೇ ರೀತಿ ಅಡ್ರೆಸ್ ಅಪ್ಡೇಟ್, ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್, ಜನರೇಟ್ ವರ್ಚುವಲ್ ID, ಅದೇ ರೀತಿ ಲಾಕ್ ಅನ್ಲಾಕ್, ಬಯೋಮೆಟ್ರಿಕ್ಸ್, ಅಥೆಂಟಿಕೇಶನ್ ಹಿಸ್ಟ್ರಿ, ಆಫ್ಲೈನ್ KYC, ಪೇಮೆಂಟ್ ಹಿಸ್ಟ್ರಿ. ಸೊ ಇದೆಲ್ಲ ನಿಮ್ಗೆ ಇಲ್ಲಿ ತೋರಿಸುತ್ತೆ. ಸೊ ಇಲ್ಲಿ ನಮ್ಗೆ ಏನಪ್ಪಾ ಅಂತಂದ್ರೆ ನಾವು ಆಧಾರ್ ಅಡ್ರೆಸ್ ಅಪ್ಡೇಟ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ ಮೇಲೆ ನೋಡ್ಬೋದು ಅಪ್ಡೇಟ್ ಆಧಾರ್ ಆನ್ಲೈನ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದ್ರೆ ಪ್ರೊಸೆಸ್ ಕಂಪ್ಲೀಟ್ ಆಗಿ ಬಂದಿರುತ್ತೆ, ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಪ್ರೊಸೀಡ್ ಟು ಆಧಾರ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಇಲ್ಲಿ ನಿಮ್ಗೆ ಡೀಟೇಲ್ ಆಗಿ ಇಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ಅಡ್ರೆಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಟು ಅಪ್ಡೇಟ್ ಆಧಾರ್ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರ ಅಂತಂದ್ರೆ ನಿಮ್ಗೆ ಇಲ್ಲಿ ಕಂಪ್ಲೀಟ್ ಆಗಿ ಅಡ್ರೆಸ್ ತೋರ್ಸೋದಕ್ಕೆ ಹೋಗುತ್ತೆ. ಸೊ ಇಲ್ಲಿ ನೀವೇನಪ್ಪಾ ಅಂತಂದ್ರೆ ನಿಮ್ಮ ಕೇರ್ ಆಫ್ ಅನ್ನ ಹಾಕಿ. ಕೇರ್ ಆಫ್ ಹಾಕಿದ್ಮೇಲೆ ಕೆಳಗಡೆ ಹೌಸ್ ಅಡ್ರೆಸ್ ಹಾಕಿ. ನೆಕ್ಸ್ಟ್ ಸ್ಟ್ರೀಟು, ಏರಿಯಾ, ಲ್ಯಾಂಡ್ ಮಾರ್ಕು, ಪಿನ್ ಕೋಡ್,
ಹಾಕಿದ್ರಪ್ಪ ಅಂದ್ರೆ ಆಟೋಮೆಟಿಕಲಿ ಎಲ್ಲ ಇಲ್ಲಿ ನಿಮಗೆ ಬರುತ್ತೆ. ಪೋಸ್ಟ್ ಆಫೀಸ್ ಅದೆಲ್ಲ ಬಂದ್ಬಿಟ್ಟು ನೆಕ್ಸ್ಟ್ ಸೆಲೆಕ್ಟ್ ವ್ಯಾಲಿಡ್ ಡಾಕ್ಯುಮೆಂಟ್ ಟೈಪ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಟ್ರಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಅಲಾಟ್ಮೆಂಟ್ ಆಫ್ ಅಕಾಮೆಂಟ್ ಇಶ್ಯೂಡ್ ಬೈ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, PSU ರೆಗ್ಯುಲರ್ಲಿ ಬಾಡೀಸ್. ಇಲ್ಲಿ ನೋಡ್ಬೋದು ಇದು ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಯಾರಾದ್ರೂ ಕೊಟ್ಟಿದ್ರಪ್ಪ ಅಂತಂದ್ರೆ ಹಾಕ್ಬೋದು. ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ಸ್ ಕೂಡ ನೀವು ಹಾಕ್ಬೋದು. ನೆಕ್ಸ್ಟ್ ಡಿಸಬಿಲಿಟಿ ಐಡೆಂಟಿಟಿ ಕಾರ್ಡ್ ಇತ್ತಂದ್ರೆ ಹಾಕ್ಬೋದು. ಎಲೆಕ್ಟ್ರಿಸಿಟಿ ಬಿಲ್ ಇತ್ತಂದ್ರೆ ಹಾಕ್ಬೋದು. ಗ್ಯಾಸ್ ಕಲೆಕ್ಷನ್, ಪಾಸ್ಪೋರ್ಟ್, ಕಿಸಾನ್ ಫೋಟೋ ಪಾಸ್ಬುಕ್, ಲೈಫ್ ಆರ್ ಮೆಡಿಕಲ್ ಇನ್ಶೂರೆನ್ಸ್ ಪಾಲಿಸಿ. ಸೊ ಇದೆಲ್ಲಾನು ನಿಮ್ಗೆ ಹಾಕ್ಬೋದು. ಮ್ಯಾರೇಜ್ ಸರ್ಟಿಫಿಕೇಟ್, ಪಾಸ್ಬುಕ್ ವಿತ್ ಫೋಟೋಗ್ರಫಿ, ಫೋಟೋ ID ಕಾರ್ಡ್. ಸೊ ನಾವು ಅವಾಗ ಚೇಂಜ್ ಮಾಡೋದ್ರಿಂದ ನಮ್ಮ ಹತ್ರ ಇದೆಲ್ಲ ಡಾಕ್ಯುಮೆಂಟ್ಸ್ ಇರಲ್ಲ. ಸೊ ಹಳೆ ಅಡ್ರೆಸ್ ಅದರಲ್ಲಿ ಇರುತ್ತೆ. ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಾನು ನಿಮ್ಗೆ ತೋರಿಸ್ತೀನಿ. ನೀವು ಯಾವ್ದು ಹಾಕ್ಬೇಕಪ್ಪ ಅಂತ ಇಲ್ಲಿ ನೋಡ್ಬೋದು. ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್, ಇಲ್ಲಿ ನೋಡ್ಬೋದು ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್ ಬೈ ಗೆಜೆಟೆಡ್ ಆಫೀಸರ್ ಗ್ರೂಪ್ A. ಸೊ ಇದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾನು ಹೇಳಿರುವಂತ ಒಂದು ಡಾಕ್ಯುಮೆಂಟ್ ಅಂದ್ರೆ ನಾನು ನಿಮಗೆ ತೋರಿಸ್ತೀನಿ ಆ ಡಾಕ್ಯುಮೆಂಟ್ ಯಾವ ತರ ಬರುತ್ತೆ ಅಂತಂದ ಅದನ್ನ ನೀವು ಪ್ರಿಂಟ್ ಹಾಕೊಂಡು ನಿಮ್ಮ ಹತ್ತಿರದ ಒಂದು ಗೆಜೆಟೆಡ್ ಆಫೀಸರ್ ಯಾರಾದ್ರೂ ಇರ್ತಾರಲ್ಲ, ಸೊ A ಗ್ರೇಡ್ ಗೆಜೆಟೆಡ್ ಆಫೀಸರ್ ಇರಬೇಕು. ಅವ್ರ ಹತ್ರ ಹೋಗ್ಬಿಟ್ಟು ಸೈನ್ ಹಾಕೊಂಡು ಬರ್ಬೋದು. ಸೈನ್ ಹಾಕೊಂಡು ಬಂದು ಅಪ್ಲೋಡ್ ಮಾಡಿ ನೆಕ್ಸ್ಟ್ ಮಾಡಿ ಪೇಮೆಂಟ್ ಮಾಡಿದ್ರಪ್ಪ ಅಂತಂದ್ರೆ ಮುಗೀತು. ಸೊ ಅಪ್ಲಿಕೇಶನ್ ಯಾವ್ದು ಅನ್ನೋದನ್ನ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ಈ ತರ ಒಂದು ಅಪ್ಲಿಕೇಶನ್ ಬರುತ್ತೆ ನಿಮ್ಗೆ. ನೀವು ಗೂಗಲ್ ಅಲ್ಲಿ ಇಲ್ಲಾಂದ್ರೆ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಆ ಲಿಂಕ್ ಮುಖಾಂತರ ಹೋದ್ರಪ್ಪ ಅಂತಂದ್ರೆ ಈ ಒಂದು ಅಪ್ಲಿಕೇಶನ್ ಫಾರ್ಮ್ಯಾಟ್ ನಿಮಗೆ ಸಿಗುತ್ತೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಕಂಪ್ಲೀಟ್ ಆಗಿ ನಿಮಗೆ ಡೀಟೇಲ್ಸ್ ಕೇಳಿರ್ತಾರೆ. ಆಧಾರ್ ನಂಬರ್, ಫುಲ್ ನೇಮ್, ಕೇರ್ ಆಫ್, ಅಡ್ರೆಸ್ ಏನೇನಿದೆ ಅದು ಕಂಪ್ಲೀಟ್ ಆಗಿ ಫಿಲ್ ಮಾಡಿ. ಕಂಪ್ಲೀಟ್ ಆಗಿ ಫಿಲ್ ಮಾಡ್ತಾರಪ್ಪ ಅಂತ ಇಲ್ಲಿ ಒಂದು ಫೋಟೋ ಹಾಕ್ಸಿ. ಸೊ ಫೋಟೋ ಅಂಟಿಸಿದ ಮೇಲೆ ಒಂದು ಗೆಜೆಟೆಡ್ ಸರ್ಟಿಫಿಕೇಟ್ ಅಂದ್ರೆ ಗೆಜೆಟೆಡ್ ಯಾರು ಇರ್ತಾರಲ್ಲ ಅವ್ರ ಹತ್ರ ಸೈನ್ ತಗೊಳ್ಳಿ. ಸೀಲ್ ಇರಬೇಕು, ಸೈನ್ ಇರಬೇಕು, ಮತ್ತೆ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕಂಪ್ಲೀಟ್ ಆಗಿ ಕೇಳ್ತಾರೆ ಇಲ್ಲಿ. ಸೊ ಅದೆಲ್ಲ ಫಿಲ್ ಮಾಡ್ಕೊಂಡು ಸೈನ್ ತಗೊಳ್ಳಿ. ಸೈನ್ ತಗೊಂಡು ಇದನ್ನ ಅಪ್ಲೋಡ್ ನೀವು ಮಾಡಿದ್ರಪ್ಪ ಅಂತಂದ್ರೆ ಆರಾಮಾಗಿ ನಿಮ್ಮ ಆಧಾರ್ ಅಪ್ಡೇಟ್ ಆಗೇ ಆಗುತ್ತೆ. 100% ಆಗಿ ಅಪ್ಡೇಟ್ ಆಗುತ್ತೆ. ಸೊ ಏನಿರ್ಬೇಕಪ್ಪ ಅಂತಂದ್ರೆ ಇಲ್ಲಿ ಏನ್ ಎಂಟ್ರಿ ಮಾಡಿರ್ತೀರ, ಇಲ್ಲಿ ಏನ್ ಬರ್ದಿರ್ತೀರಲ್ಲ, ಸೊ ಇದನ್ನೇ ನೀವು ಅಲ್ಲಿ ಎಂಟ್ರಿ ಮಾಡ್ಬೇಕಾಗತ್ತೆ. ಸೊ ಚೇಂಜಸ್ ಏನು ಇರಬಾರ್ದು. ಚೇಂಜಸ್ ಆದ್ರೆ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಕೇರ್ಫುಲ್ ಆಗಿ ಎಂಟ್ರಿ ಮಾಡಿ. ಸೊ ಎಂಟ್ರಿ ಮಾಡ್ಬಿಟ್ಟು ಅಪ್ಲೋಡ್ ಮಾಡಿ ₹50 ಪೇಮೆಂಟ್ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ಅಕ್ನಾಲೇಜ್ಮೆಂಟ್ ಬರುತ್ತೆ. ಅದನ್ನ ಇಟ್ಕೊಂಡು ನೀವು ಟ್ರ್ಯಾಕ್ ಮಾಡ್ಬೋದು. ಸೊ ಇದಾದ ಮೇಲೆ ಒಂದು 3 to 5 ಡೇಸ್ ಅಥವಾ 10 ಡೇಸ್ ಅನ್ಕೊಳ್ಳಿ. ಸೊ ಮ್ಯಾಕ್ಸಿಮಮ್ 10 ಡೇಸ್ ಅಲ್ಲಿ ನಿಮ್ಗೆ ಈ ಆಧಾರ್ ಏನಾಗುತ್ತೆ ಅಪ್ಡೇಟ್ ಆಗ್ಬಿಟ್ಟು ನಿಮ್ಗೆ ಜನರೇಟ್ ಆಗುತ್ತೆ. ಸೊ ಜನರೇಟ್ ಆಗ್ಬಿಟ್ಟು ನೀವು ಆಧಾರನ ಡೌನ್ಲೋಡ್ ಮಾಡ್ಕೋಬಹುದು ಈಸಿಯಾಗಿ. ಸೊ ಈ ರೀತಿಯಾಗಿ ನೀವು ಏನ್ ಮಾಡೋದಪ್ಪ ಅಂತಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಆರಾಮಾಗಿ ಮೊಬೈಲ್ ಅಲ್ಲಿ ಕರೆಕ್ಷನ್ಸ್ ಅನ್ನ ಮಾಡ್ಕೋಬಹುದು. ಸೊ ಹೊರಗಡೆ ಹೋದ್ರಪ್ಪ ಅಂದ್ರೆ ನಿಮ್ಗೆ 500 ತಗೋತಾರೆ, 1000 ತಗೊಳ್ತಾರೆ. ಸೊ ಇದೆಲ್ಲ ಯಾವುದೇ ತಲೆನೋವು ಇಲ್ಲದೆ ನೀವು ಈಸಿಯಾಗಿ ನಿಮ್ಮ ಮೊಬೈಲ್ ಅಲ್ಲಿ ಕರೆಕ್ಷನ್ಸ್ ಅನ್ನ ಮಾಡ್ಕೋಬಹುದು. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.